ಅಂದ್ರೆ ಆ ಹುಡುಗನಿಗೆ ಇಷ್ಟು ತನಕ ಪೊಲೀಸ್ ಕೈಯಲ್ಲಿ ಕೊಡ್ತಿದ್ರು. ಆ JDS ಮುಖಂಡಿ ಚೈತ್ರ ಕೊಟ್ಟಾರ್ಕರ್ ಯಾರಿದಾರಲ್ಲ, ಅವಳಿಗೆ ಮೊದಲೇ ಒಳಗೆ ಹಾಕಬೇಕು. ಅವಳಿಗೆ ಮೊದಲೇ ಒಳಗೆ ಹಾಕಿ ಆ ಹುಡುಗನಿಗೆ ತಗೊಂಡ್ ಬರ್ಬೇಕು. ಎಲ್ಲಿ ಮುಚ್ಚಿಟ್ಟಿದ್ದಾರಲ್ಲ ಆ ಹುಡುಗನಿಗೆ, ಚಿರಾಗ್ ಕೊಟ್ಟಾರ್ಕರ್ಗೆ, ಅವನಿಗೆ ಹೊರಗೆ ತಗೊಂಡು ಪೊಲೀಸ್ ಒಳಗೆ ಕಸ್ಟಡಿ ಒಳಗೆ ತಗೋಬೇಕು. ಚೈತ್ರ ಕೊಟ್ಟಾರ್ಕರ್ಗೆ ಮೊದಲೇ ಒಳಗೆ ಹಾಕ್ಬೇಕು. ಮತ್ತು ಅವ್ರ ಗಂಡನಿಗೆ ಯಾರು ಚಂದ್ರಾಶ್ ಕೊಟ್ಟಾರ್ಕರ್ ಇದ್ದಾರಲ್ಲ, ಅವನು ನಿನ್ನೆ ಕಾರವಾರದಲ್ಲಿ ತಿರುಗಾಡ್ತಾ ಇದ್ದಾನೆ. ಅವನ ಹೆಂಡತಿ ಮಕ್ಕಳಿಗೆ ಗೋವಾದಲ್ಲಿ ಮುಚ್ಚಿಟ್ಟು ನಿನ್ನೆ ಕಾರವಾರದಲ್ಲಿ ಓಡಾಡ್ತಾ ಇದ್ದಾನೆ. ಅವನಿಗೆ ಮೊದಲೇ ಒಳಗೆ ಹಾಕಿ ಇದು ಮಾಡಬೇಕು. ಟೈಮಿಗೆ ಅವನಿಗೆ ಬಿಟ್ಟಿದ್ರೆ ಮುಂದೆ ಅವಳ ಹುಡುಗಿ ಜೊತೆಗೆ ರೇಪ್ ಮಾಡುವ ಸಂದರ್ಭ ಒಂದು ಟೈಮ್ ಬರಬೇಕು ಅವಳಿಗೆ. ಹಂಗೆ ಅವಳಿಗೆ ಇದಾಗಬೇಕು. ಅಷ್ಟು ನಮ್ಮ ಮನಸ್ಸಿಗೆ ಅಷ್ಟು ನೋವಾಗಿದೆ. ಯಾಕಂದ್ರೆ ನನ್ನ ಇಷ್ಟು 20 ವರ್ಷದ ಮಗಳು ನನ್ನ ಕೈಯಿಂದ ಹೋಗಿದ್ದಾಳಂದ್ರೆ ನನಗೆ ಎಷ್ಟು ದುಃಖ, ನನ್ನ ಅಮ್ಮ ಆಗಿ ನನಗೆ ಎಷ್ಟು ದುಃಖ ಆಗಿ. ಈಗ ನಮ್ಮ ಮಗಳು ನಮ್ಮ ಕೈಯಲ್ಲಿ ಇಲ್ಲ, ಅವಳ ಮಗು ಇದೆ, ಅವ್ರ ಮಗ ಇದ್ದಾರೆ, ಮಗಳಿಗೆ ಸುಖವಾಗಿ ಇದ್ದಾಳೆ. ಅವಳು ಚೈತ್ರ ಕೊಟ್ಟಾರ್ಕರ್ ಮೊದಲೇ ನೇಡಿ ಶರಣಾಗಬೇಕು. ಅವಳಿಗೆ ಮೊದಲೇ ಶಿಕ್ಷೆ ಕೊಡಬೇಕು. ಇನ್ನು ಮುಂದೆ ಅವ್ರು ರಾಜಕೀಯದಲ್ಲಿನೂ ಇರಬಾರ್ದು, ಹಂಗೆ ಅವಳು ಇದಾಗಬೇಕು. ಮಿಶೆಲ್ ಅವರು ಆಕಸ್ಮಿಕ ಏನು ಮರಣ ಆಗಿದೆ 9ನೇ ತಾರೀಕಿಗೆ. ಆವಾಗ ಅವಳು ಕಿವಿಯಲ್ಲಿ ಇಯರ್ಫೋನ್ ಇತ್ತು, ಮತ್ತೆ ಮೊಬೈಲ್ ಕೆಳಗಡೆ ಬಿದ್ದಿದ್ದ ದೃಶ್ಯದಲ್ಲಿ ಅವ್ರ ತಾಯಿ ನೋಡಿದ್ದಾರೆ. ಮತ್ತೆ ನಮ್ಗೆ ಇನ್ಫಾರ್ಮೇಶನ್ ಇದ್ದ ಹಾಗೆ ಅವಳು 2:15ರಿಂದ 2:13ರಿಂದ 2:40 ತನಕ ಕಮ್ಯುನಿಕೇಶನ್ ಸಂಭಾಷಣೆಯಲ್ಲಿ, ವಾಟ್ಸಪ್ ಸಂಭಾಷಣೆಯಲ್ಲಿ ಇದ್ದು ಚಿರಾಗ್ ಒಡನೆ. ಅದರಲ್ಲಿ ಕೆಲವು ಅನ್ಪಾರ್ಲಿಮೆಂಟರಿ ವರ್ಡ್ಸು, ಬಹಳ ಒಂದು ಪ್ರಚೋದನೆಯ ವರ್ಡ್ಸ್ ಅನ್ನು ಚಿರಾಗ್ ಅವರು ಉಪಯೋಗ ಮಾಡಿದ್ರು. ಈ ಮತ್ತೊಂದು ಅವರು ಕೇಳ್ತಾ ಇದ್ದಂತ ಹೇಳಿದ್ರೆ, ಯಾವ್ದು ವಿಡಿಯೋ ತನಗೆ ಕೊಡು ಅಂತ ಪುನಃ ಕೇಳ್ತಾ ಇದ್ರು. ಆ ವಿಡಿಯೋದಲ್ಲಿ ಏನಿದೆ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿಯೇ ಹೊರ ಬರಬೇಕು. ಆ ವಿಡಿಯೋಗೆ ಬಹಳ ಇನ್ಸಿಸ್ಟ್ ಮಾಡ್ತಾ ಇದ್ರು. ಮತ್ತೆ ಅವರು ಅಬ್ಯೂಸಿವ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಮತ್ತೆ ಇವಳು ಅವಳಿಗೆ ವಾರ್ನ್ ಮಾಡಿದ್ರು, ನಾನು ಸುಯಿಸೈಡ್ ಮಾಡ್ತೇನೆ, ನಿನ್ನ ಸರಿಯಾಗಿ ಮಾತಾಡು ನನ್ನ ಹತ್ರ ಅಂತ ಹೇಳಿ. ಅಂಥದ್ದೆಲ್ಲ ಸಂಭಾಷಣೆ ಇದೆ. ಮತ್ತದು ಹೇಳಿ ಅವರು ಸುಯಿಸೈಡ್ ಪ್ರಯತ್ನ ಮಾಡಿದ್ದಾರೆ. ಮುಖ್ಯವಾಗಿ ಇದ್ರ ಬಗ್ಗೆ ಸರಿಯಾದ ಒಂದು ತನಿಖೆ ಆಗ್ಬೇಕು, ಪಾರದರ್ಶಕ ತನಿಖೆ ಆಗ್ಬೇಕು. ಚಂದ್ರಾಶ್ ಕೊಟ್ಟಾರ್ಕರ್ ನಮ್ಮ ಮಿತ್ರರು, ಅವ್ರ ಮಗನು ನಮ್ಮ ಮಗನಾಗಿ ಹಾಗೆ. ಯಾರು ಇಬ್ಬರಿಗೆ ಶಿಕ್ಷೆ ಕೊಡುವುದು ನಮ್ದು ಲಕ್ಷಣ ಅಲ್ಲ. ಆದ್ರೆ ಸಮಾಜದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಬೀಳ್ಬೇಕು. ಯಾಕಂತ ಹೇಳಿದ್ರೆ ಇದು ಖಾಲಿ ಡಿಸೋದವರ ಅಷ್ಟೇ ಅಲ್ಲ, ಅದ್ರ ಮೊದಲೇ ಇನ್ನೊಂದು 2 ಹುಡುಗಿಯರ 3 ಹುಡುಗಿಯರ ಬಗ್ಗೆ ಇದ್ರ ಬಗ್ಗೆ ನಾವು ಕೇಳಿದ್ದೇವೆ. ಅದ್ರ ಸತ್ಯತೆಯನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತರಬೇಕು. ಮತ್ತೆ ಮುಂದೆ ಇಂಥ ಬೇರೆ ಒಂದು ಹುಡುಗಿಯರ ಹತ್ರ, ನಮ್ಮ ಮಗಳ ಹತ್ರ ಇಂಥದ್ದೊಂದು ಆಗ್ಬಾರ್ದಂತ ಇದ್ರ ಬಗ್ಗೆ ತನಿಖೆ ಆಗಿ ಯಾರು ತಪ್ಪಿಸ್ತಾರಿದ್ದಾರೆ ಅದ್ರ ಮೇಲೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಮ್ದಾಗ್ರಹ. ಗಾಳಿನಿ ಸುದ್ದಿಯಾನ ಮಾಡ್ಕೊಳ್ಳೋ ಅಂತ ಹೇಳ್ತಾರೆ. ಮತ್ ಮುಂದೆ ಇದೆ ನಾಲಾರಾಮ್ ಸುಸೈಡ್ ಅಂತ ಹೇಳಿದಾರೆ ಅವರು 2:39ಕ್ಕೆ. ತುಜೆ ಶಪಥ್ ಮತ್ತೆ ಲಾಸ್ಟ್ ಕಾಲ್ ಅಂತ ಹೇಳಿದೆ. ಅದ ನಂತರ ಫೋನ್ ರಿಂಗ್ ಆಗ್ತಾ ಇದೆ. ಲಾಸ್ಟ್ 2:42 ಆ ಟೈಮಿಂದ 3:15 ಒಳಗೆ ಅವ್ರು ಡೆತ್ ಆಗಿದೆ. ಅದ ನಂತರ ವಿಡಿಯೋ ಕಾಲ್ ಇದೆ, ಕೆಲವೊಂದು 7 ನಿಮಿಷ ವಿಡಿಯೋ, ಇದ್ರ ಮಧ್ಯದಲ್ಲಿ ವಿಡಿಯೋ ಕಾಲ್ ಎಲ್ಲ ಇದೆ. ಅಂದ್ರೆ ಇಂಥ ಈ ಹುಡುಗಿ ಫೋನು ಪೊಲೀಸರಿಗೆ ಫಸ್ಟ್ ದಿನನೇ ಸಿಕ್ಕಿದೆ.